ಎಲ್ಲ ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡೋದಾದ್ರೆ, ಇವತ್ತು PU ಬೋರ್ಡು ಅಂತಿಮ ಒಂದು ಪರೀಕ್ಷೆಯ ವೇಳಾಪಟ್ಟಿಯನ್ನ ಬಿಟ್ಟಿದ್ದಾರೆ. ದ್ವಿತೀಯ PUC ಅಂತಿಮ ಪರೀಕ್ಷೆಯ ವೇಳಾಪಟ್ಟಿ 2026. ಇದು ಕಲಾ ವಿಭಾಗಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವೇಳಾಪಟ್ಟಿ ಸೀಮಿತ ಆಗಿರುತ್ತೆ. ಅಂತಹ ವೇಳಾಪಟ್ಟಿಯನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ದಿನಾಂಕ ಆಗಿರ್ಬೋದು, ಹಾಗೆ ವಿಷಯ ಆಗಿರ್ಬೋದು, ಒಟ್ಟು ಸಮಯ ಎಷ್ಟಿದೆ ಅನ್ನೋಂಥದ್ದನ್ನಾಗಿರ್ಬೋದು ಅನ್ನೋಂಥದ್ದು ನಾವು ನೋಡೋದಾದ್ರೆ, ಇದು ದ್ವಿತೀಯ PUC ಪರೀಕ್ಷೆ ಯಾವಾಗ ಆರಂಭ ಆಗುತ್ತೆ ಅನ್ನೋಂಥದ್ದು ನೋಡೋದಾದ್ರೆ, ದಿನಾಂಕ 28/2/2026 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಂತದ್ದು ಹೇಳ್ಬೋದು. ಪ್ರತಿ ವರ್ಷ ಮಾರ್ಚ್ 1ರಂದು ಎಕ್ಸಾಮ್ ಅನ್ನ ತಯಾರಿಯನ್ನ ಇರ್ತಿತ್ತು. ಆದರೆ ಈಗ PU ಬೋರ್ಡ್ ಏನ್ ಮಾಡಿದೆ ಅಂತಂದ್ರೆ, ದಿನಾಂಕ 28/2/2026 ಸ್ಟಾರ್ಟ್ ಮಾಡಿದೆ. ಅಂದ್ರೆ ಫೆಬ್ರವರಿಗೆನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದರಲ್ಲಿ ದಿನಾಂಕ 28/2/2026ರಂದು ವಿಷಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಯುತ್ತೆ. ಅದರ ಸಮಯ ಎಷ್ಟಪ್ಪ ಅಂತಂದ್ರೆ 10 ಗಂಟೆಯಿಂದ ಹಿಡಿದು 1 ಗಂಟೆಯವರೆಗೆ ಇರುತ್ತೆ ಸಮಯ. 28ನೇ ತಾರೀಕು ಯಾವ್ದಪ್ಪ ಇರುತ್ತೆ ಅಂತಂದ್ರೆ, ಈ ದಿನಾಂಕ 28/2/2026ರಂದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಇರುತ್ತೆ ಅನ್ನೋಂಥದ್ದು ಹೇಳ್ಬೋದು. ಸಮಯ 10 ಗಂಟೆಯಿಂದ 1 ಗಂಟೆಯವರೆಗೆ ಏನಂತದನ್ನ ಹೇಳ್ಬೋದು. ತದನಂತರ 2ನೇ ತಾರೀಕು ನಾವು ನೋಡೋದಾದ್ರೆ, ದಿನಾಂಕ 2ನೇ ತಾರೀಕು ಅಂದ್ರೆ ಮಾರ್ಚ್ 3ರಂದು 2026 ವಿಷಯ ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ. ದಿನಾಂಕ 2/3/2026ರಂದು ಜಿಯೋಗ್ರಫಿ ಪರೀಕ್ಷೆ ಇರುತ್ತೆ ಅನ್ನೋದು. ಸಮಯ ಸೇಮ್ 10 ಗಂಟೆಯಿಂದ ಹಿಡಿದು 1 ಗಂಟೆವರೆಗೂ ಇರುತ್ತೆ ಅನ್ನೋದು ಹೇಳ್ಬೋದು. ತದನಂತರ ದಿನಾಂಕ 3/3/2026 ಇಂಗ್ಲಿಷ್ ಪತ್ರಿಕೆ ಇರುತ್ತೆ. ಸಮಯ ಸೇಮ್ 10 ಗಂಟೆಯಿಂದ ಹಿಡಿದು 1 ಗಂಟೆಯವರೆಗೂ. ನಂತರ ದಿನಾಂಕ 5/3/2026 ಇತಿಹಾಸಕ್ಕೆ ಸಂಬಂಧಿಸಿದಂತ ಪರೀಕ್ಷೆ ಇರುತ್ತೆ. ದಿನಾಂಕ 5/3/2026. ತದನಂತರ ದಿನಾಂಕ 7/3/2026 ಐಚ್ಛಿಕ ಕನ್ನಡ ಇರುತ್ತೆ. ತದನಂತರ ದಿನಾಂಕ 9/3/2026ರಲ್ಲಿ ಶಿಕ್ಷಣಶಾಸ್ತ್ರ ಇರುತ್ತೆ. ತದನಂತರ ದಿನಾಂಕ 10/3/2026ರಂದು ಅರ್ಥಶಾಸ್ತ್ರ ಇರುತ್ತೆ. ದಿನಾಂಕ 13/3/2026 ರಾಜ್ಯಶಾಸ್ತ್ರ ಇರುತ್ತೆ. ಅದೇ ರೀತಿಯಲ್ಲಿ ಕೊನೆಯದಾಗಿ 16/3/2026ರಂದು ಸಮಾಜಶಾಸ್ತ್ರ ಇರುತ್ತೆ ಅನ್ನೋಂಥದ್ದನ್ನು ಹೇಳ್ಬೋದು. ಇಷ್ಟು ದ್ವಿತೀಯ PUCಯ ಅಂತಿಮ ವೇಳಾಪಟ್ಟಿ ಅನ್ನೋಂಥದ್ದನ್ನು ನೋಡ್ಬೋದು. ಇದು ಒಟ್ಟು ಸಮಯ ನಾವು ನೋಡೋದಾದ್ರೆ 3 ಗಂಟೆ ಇರುತ್ತೆ. ಒಂದು ಪತ್ರಿಕೆಗೆ ಒಟ್ಟು ಸಮಯ ಎಷ್ಟಿರುತ್ತೆ ಅಂತಂದ್ರೆ 3 ಗಂಟೆ ಇರುತ್ತೆ ಏನಂತ ಹೇಳ್ಬೋದು. 10 ಗಂಟೆಯಿಂದ ಹಿಡಿದು 1 ಗಂಟೆಯವರೆಗೆ ಸಮಯ ಇರುತ್ತೆ. ಅಂದ್ರೆ ಒಟ್ಟು ಸಮಯ 3 ಗಂಟೆ ಇರುತ್ತದೆ. ಎಷ್ಟು ಅಂಕಗಳಿಗೆ ಅಂತಂತಂದ್ರೆ 80 ಅಂಕಗಳಿಗೆ ಪರೀಕ್ಷೆ ಇರುತ್ತದೆ. ಒಟ್ಟಾರೆ 80 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಆದ್ರೆ ಇಲ್ಲಿ 20 ಮಾರ್ಕ್ಸ್ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಆಂತರಿಕ ಅಂಕಗಳು, ಇಂಟರ್ನಲ್ ಮಾರ್ಕ್ಸ್. ಆಂತರಿಕ ಅಂಕಗಳು 20 ಇವು ಕಾಲೇಜ್ ಕೊಡುತ್ತೆ. 20 ಅಂಕಗಳು ಕಾಲೇಜಿನಲ್ಲೇ ಕೊಡಲಾಗುತ್ತದೆ. ಇನ್ನು 80 ಅಂಕಗಳನ್ನು ನೀವೇನ್ ಮಾಡ್ಬೇಕಾಗುತ್ತೆ, ಥಿಯರಿ ಮುಖಾಂತರ ಬರಿಬೇಕಾಗುತ್ತೆ ಅನ್ನೋಂತ ಹೇಳ್ಬೋದು. ಇಷ್ಟು ದ್ವಿತೀಯ PUC ಅಂತಿಮ ಪರೀಕ್ಷೆಯ ವೇಳಾಪಟ್ಟಿ. ಅಂದ್ರೆ ಬಹಳ ದೂರ ಏನಿಲ್ಲ. ನೆಕ್ಸ್ಟ್ ಡಿಸೆಂಬರ್, ನಂತರ ಜನವರಿ, ಇನ್ನ 2 ತಿಂಗಳು ನಿಮಗೆ ಸಮಯ ಇರೋದನ್ನಂತ ಹೇಳ್ಬೋದು. ಸಮಯವನ್ನ ವ್ಯರ್ಥ ಮಾಡದ ರೀತಿಯಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಅಂತಂತ ಹೇಳ್ಬಹುದು. ಇದು ಒಟ್ಟು ಪರೀಕ್ಷೆಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಇವತ್ತಿನ ಕ್ಲಾಸಲ್ಲಿ ಯಾವ ರೀತಿಯ ಓದಬೇಕು, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯನ್ನ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ, ದ್ವಿತೀಯ PUCಯಲ್ಲಿ ಇದೊಂಥರ ಕಬ್ಬಿಣದ ಕಡಲೆ ಅನ್ನೋಂಥದ್ದು ನಾವು ಹೇಳ್ಬೋದು. ಯಾಕಂದ್ರೆ ಜೀವನವನ್ನ ರೂಪಿಸಿಕೊಳ್ಳುವಂತ ಮುಖ್ಯವಾದ ಘಟ್ಟ ಅಂತಂತ ಹೇಳ್ಬೋದು. ಈ ಘಟ್ಟದಲ್ಲಿ ನೀವೇ ಈಜಬೇಕು ಹೊರತು, ನೀವೇ ಬದುಕಬೇಕು ಹೊರತು ಬೇರೆ ಯಾರೂ ಬರೋದಿಲ್ಲ. ನಿಮ್ಮ ನೋವನ್ನ ನೀವೇ ತಿನ್ಬೇಕು. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಕಷ್ಟಪಟ್ಟು
ಇಷ್ಟಪಟ್ಟು ಓದಿ ಅನ್ನೋದನ್ನ ಹೇಳಬಹುದು. ಇದನ್ನ ಪರೀಕ್ಷೆಯ ತಯಾರಿ ಯಾವ ರೀತಿ ಇರಬೇಕು, ಪರೀಕ್ಷೆಯ ತಯಾರಿ ಯಾವ ರೀತಿ ಇರ್ಬೇಕಪ್ಪ ಅಂತಂತಂದ್ರೆ ಇವತ್ತಿಂದನೇ ಈ ಸಮಯಕ್ಕೆ ನಾಳೆ ಮಾಡ್ತಾನೆ ಅನ್ನೋದನ್ನ ಇವತ್ತೇ ಮಾಡಿ, ಇವತ್ತೇ ಮಾಡ್ತಾನೆ ಅನ್ನೋದನ್ನ ಈ ಕ್ಷಣದಲ್ಲೇ ಮಾಡಿ ಅನ್ನೋದನ್ನ ನಾವ್ ಹೇಳೋದಾದ್ರೆ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೋಬೇಕು. ಅಂದ್ರೆ ವೇಳಾಪಟ್ಟಿಯನ್ನ ತಯಾರಿಯನ್ನ ಮಾಡ್ಕೋಬೇಕು. ಮಿನಿಮಮ್ ಏನಿಲ್ಲ ಅಂತಂದ್ರೆ ಕೂಡ 3 ಗಂಟೆಗಳ ಕುತ್ಕೊಂಡು ನೀವು ಓದ್ಬೇಕಾಗುತ್ತೆ. ಇದು ವೇಳಾಪಟ್ಟಿಯನ್ನ ತಯಾರಿ ಮಾಡ್ಕೋಬೇಕು. ತದನಂತರ ಒಂದು ದಿನಕ್ಕೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಲಿಯರ್ ಕಟ್ ಆಗಿ ಓದ್ಬೇಕಾಗತ್ತೆ. ಪ್ರತಿ 3 ಗಂಟೆ ಅಂತಂದ್ರೆ 1 ಗಂಟೆಯಲ್ಲಿ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಓದ್ಬೇಕು. ಇನ್ನ ಉಳಿದ ಸಮಯ ಏನ್ ಮಾಡ್ಬೇಕಂತಂದ್ರೆ ಅಷ್ಟೂ ವಿಷಯಕ್ಕೆ ಸಂಬಂಧಿಸಿದಂತ 3 ವಿಷಯಕ್ಕೆ ಸಂಬಂಧಿಸಿದಂತ ಅದನ್ನ ವರ್ಕ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕಂತಂದ್ರೆ ಥಿಯರಿ ತರ ಮಾಡ್ಬಾರ್ದು, ಸ್ಮಾರ್ಟ್ ತರ ಮಾಡ್ಬೇಕು. ಹಾಳಾಗಿ ಓದ್ಬೇಕು, ಸ್ಮಾರ್ಟ್ ಆಗಿ ನೋಟ್ಸ್ ಅನ್ನ ಮಾಡ್ಬೇಕು. ಒಟ್ಟು ಶಾರ್ಟ್ ನೋಟ್ಸ್ ಅನ್ನ ಮಾಡುವಂತ ವಿಧಾನ ಹೊಂದಿರಬೇಕು. ಅದಾದ ನಂತರ ಪ್ರಶ್ನೆ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆ ಅಂತ ಕರಿತೀವಿ. ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಳೆಯ ಕ್ವಶನ್ ಪೇಪರ್ ಏನಿದೆಯೋ ಅಂದ್ರೆ ಹಳೆಯ ಪತ್ರಿಕೆಗಳೇನದು ಎಲ್ಲವನ್ನ ತೆಗೆದುಕೊಳ್ಬೇಕು. 2023ರಿಂದ ಈಗ 2025ರವರೆಗೆ ಆಗಿರುವಂತಹ ಅಂತಿಮ ಪರೀಕ್ಷೆಯ ಪತ್ರಿಕೆಗಳನ್ನ ತೆಗೆದುಕೊಂಡು ಏನ್ ಮಾಡೋಕೆ ಸಾಲ್ವ್ ಮಾಡಬೇಕು. 2023ರಿಂದ ಹಿಡಿದು ಪ್ರಸ್ತುತ 2025ವರೆಗೆ ನಡೆದಿರುವಂತಹ ಪತ್ರಿಕೆಗಳನ್ನ ತೆಗೆದುಕೊಂಡು ಏನ್ ಮಾಡ್ಬೇಕಂತಂದ್ರೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಒಂದೊಂದೇ ಆಗಿ ಬಿಡಿಸ್ಬೇಕು. ಬಿಡಿಸಿದಾದ ಮೇಲೆ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಪ್ರತಿ ಒಂದು ನಿಮಿಷ ಕೂಡ ವೇಸ್ಟ್ ಮಾಡ್ದಂಗೆ ನಾವು ಅದನ್ನ ಓದ್ಬೇಕು. ಆಗ ಮಾತ್ರ ಏನ್ ಮಾಡಬೇಕಾಗುತ್ತೆ, ಉತ್ತಮವಾದ ಅಂಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ಬೋದು. ಇಷ್ಟು ಆದ ಮೇಲೆ ವೇಳಾಪಟ್ಟಿ ಆಯ್ತು. ನಂತರ ಎಷ್ಟು ಗಂಟೆ ಓದ್ಬೇಕು, 3 ಗಂಟೆ ಓದ್ಬೇಕಂತ ನಾವು ಹೇಳಿದ್ವಿ. ಅದ ನಂತರ ಪ್ರಶ್ನೆ ಪತ್ರಿಕೆಯನ್ನ ಕ್ಲಿಯರ್ ಕಟ್ ಆಗಿ ಬಿಡಿಸ್ಬೇಕಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಸಮಯವನ್ನು ಎಲ್ಲಿ ವ್ಯರ್ಥ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ತೀವಿ. ಸಮಯವನ್ನ ಎಲ್ಲಿ ವ್ಯರ್ಥ ಮಾಡ್ತೀವಿ ಅಂತಂತಂದ್ರೆ ಮಾತಿನ ಮುಖಾಂತರ ಏನ್ ಮಾಡ್ತೀವಿ, ಸಮಯವನ್ನ ವ್ಯರ್ಥ ಮಾಡ್ತೀವಿ. ಆದ್ರೆ ಸಮಯ ವ್ಯರ್ಥ ಮಾಡಕ್ಕೆ ಕಾಲ ಅಲ್ಲ ಇದು. ಏನ್ ಮಾಡ್ಬೇಕಂತಂದ್ರೆ ಈ ಕೇವಲ ಉಳಿದಿರೋದಂತ ನಿಮ್ಗೆ 2 ತಿಂಗಳು. ಹಾಗಾಗಿ 2 ತಿಂಗಳಿಂದ ನಾನು 60 ದಿನ, 30 + 30 ಇನ್ನು 60 ದಿನ ಇರ್ತದೆ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ಮುಖ್ಯವಾಗಿ ನಾವು ಪರೀಕ್ಷೆಗೆ ಬರ್ಬೇಕಾಗುತ್ತೆ, ಉತ್ತಮವಾದನ್ನ ತಯಾರಿಯನ್ನ ಮಾಡ್ಬೇಕಾಗುತ್ತೆ. ಹೀಗಾಗಿ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಿಸಿದಂತ ಪ್ರತಿ ಒಂದು ಪುಸ್ತಕವನ್ನ ರೆಫರ್ ಮಾಡಿ ಅನ್ನೋದನ್ನು ನಾವು ಹೇಳ್ಬಹುದು. ಈಗಾಗಲೇ ಈಗ ನಿಮಗೆ ಆಗಿರುವಂತಹ ಒಂದು ಪ್ರಥಮ ಕಿರು ಪರೀಕ್ಷೆ ಇರುವುದನ್ನ ಕಾಮನ್ ಟೆಸ್ಟ್ ಅಂತ ಕರಿತೀವಿ. ಕಿರು ಪರೀಕ್ಷೆಗಳು. ನೆಕ್ಸ್ಟ್ ಮಧ್ಯವಾರ್ಷಿಕ, ನಂತರ ನಿಮಗೆ ಈಗ ನಡೆಯುವಂಥದ್ದು ಪ್ರಸ್ತುತವಾಗಿ ಈಗ ನಡೆಯುವಂಥದ್ದು ಸರಣಿ ಪರೀಕ್ಷೆ ಅಂತ ಕರಿತೀವಿ. ಸರಣಿ ಪರೀಕ್ಷೆಗಳು. ಹೀಗೆ ಇರುವಂತ ಪ್ರತಿ ಒಂದು ಅಂಶಗಳನ್ನ ಏನ್ ಮಾಡ್ಬೇಕಂದ್ರೆ ಕಿರು ಪರೀಕ್ಷೆ ಆಗಿರ್ಬೋದು, ಮಧ್ಯವಾರ್ಷಿಕ ಆಗಿರ್ಬೋದು, ಸರಣಿ ಪರೀಕ್ಷೆ ಆಗಿರೋದು, ಈ 3 ಪ್ರಶ್ನೆ ಪತ್ರಿಕೆಗಳು ಏನ್ ಮಾಡ್ಬೇಕಂದ್ರೆ ರೆಫರ್ ಮಾಡ್ಬೇಕಾಗುತ್ತೆ. ಈ ಕಿರು ಪರೀಕ್ಷೆ ಆಲ್ಮೋಸ್ಟ್ ಈಗಾಗಲೇ 1 ಕಾಮನ್ ಟೆಸ್ಟ್ ಆಗಿದೆ. ಈಗ 2 ಕಾಮನ್ ಟೆಸ್ಟ್ ಅನ್ನ ಮಾಡ್ತಾರೆ. ನಂತರ ಮಧ್ಯವಾರ್ಷಿಕ ಆಗಿದೆ. ಈಗ ಪ್ರಸ್ತುತ ಈಗ ಅಪ್ಕಮಿಂಗ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಸರಣಿ ಪರೀಕ್ಷೆಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆಗಳು ಬರ್ತವೆ. ಸೀರೀಸ್ ಎಕ್ಸಾಮ್ ಅಂತ ನಾವು ಕರಿತೀವಿ. ಇದರಲ್ಲಿ ಕಿರು ಪರೀಕ್ಷೆಗೆ ನಡೆದಿರುವಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಕ್ಲೀನ್ ಆಗಿ ಬಿಡಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮಧ್ಯವಾರ್ಷಿಕ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ಕ್ಲಿಯರ್ ಕಟ್ ಆಗಿ ಬಿಡಿಸ್ಬೇಕು. ಅದಾದ್ಮೇಲೆ 2 ಪತ್ರಿಕೆಗಳನ್ನ ಬಿಡಿಸಿದಾದ ಮೇಲೆ ನಂತರ ಸಿಲೆಬಸ್ಸಿಗೆ ಬರ್ಬೇಕು ನಾವು. ಸೋಮವಾರ ಈಗ ಈ ತರ ಟೈಮ್ ಟೇಬಲ್ ಆಗ್ಬಿಟ್ಟು ಸೋಮವಾರ ಇಷ್ಟು ಸಬ್ಜೆಕ್ಟ್ ಅನ್ನು ನಾವು ಇವತ್ತು ಓದ್ಬೇಕು. ಸೋಮವಾರ ಇಷ್ಟು ಟೈಮಿಂಗ್ಸ್ ಇರಬೇಕು.
ನಾಲ್ಕು ಗಂಟೆಯಿಂದ ಟೈಮ್ ಇಟ್ಕೊಂಡ್ರು ಕೂಡ 1 ಗಂಟೆ ಕನ್ನಡನ ಕ್ಲೀನಾಗಿ ಅಧ್ಯಯನ ಮಾಡಬೇಕು. ಸೋಮವಾರ ಕನ್ನಡ. ತದನಂತರ 1 ಗಂಟೆ ಆದ್ಮೇಲೆ ಅದನ್ನ ವರ್ಕ್ ಮಾಡಬೇಕು. ಕನ್ನಡ ಸ್ಪಷ್ಟವಾಗಿ ಓದಿರ್ತೀವಿ. ಕನ್ನಡ ಓದುವ ವಿಧಾನ ಹೇಗಪ್ಪ ಅಂತಂತಂದ್ರೆ, ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಕನ್ನಡದಲ್ಲಿರುವಂತಹ ಪದ್ಯಗಳನ್ನ ಕ್ಲಿಯರ್ ಕಟ್ ಬರೀಬೇಕು. ಪದ್ಯಗಳು ಎಷ್ಟಿದಾವೆ, ಆಮೇಲೆ ಪಾಠಗಳು ಎಷ್ಟಿದಾವೆ ಅಂತ ಕ್ಲಿಯರ್ ಕಟ್ ಬರೆದ್ಮೇಲೆ ಅದನ್ನ ಬರೆದಿರೋಂಥ ಕವಿ ಯಾರು. ಉದಾಹರಣೆ ನಾವು ಹೇಳೋದಾದ್ರೆ, ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಇದೆ. ಅದನ್ನ ಬರೆದಿರೋಂಥ ಯಾರಪ್ಪ ಅಂದ್ರೆ ನಾಗಚಂದ್ರ. ಯಾರು? ನಾಗಚಂದ್ರ. ಈ ರೀತಿ ಪ್ರತಿಯೊಂದು ಪಾಠವನ್ನ, ಪ್ರತಿಯೊಂದು ಪದ್ಯವನ್ನು ಬರ್ಕೊಂಡು ಕೊಡ್ಬೇಕು. ಇನ್ನು ಗದ್ಯ ಭಾಗದಲ್ಲಿ ನಾವು ನೋಡೋದಾದ್ರೆ, ಮುಟ್ಟಿಸಿಕೊಂಡವನು ಯಾರು ಬರೆದಿರೋದು? ಟಿ ಲಂಕೇಶ್. ಈ ರೀತಿ ಏನ್ ಮಾಡ್ಬೇಕಂತಂದ್ರೆ, ಪ್ರತಿಯೊಂದು ಪದ್ಯವನ್ನ, ಪ್ರತಿಯೊಂದು ಪಾಠವನ್ನ ಕ್ಲೀನಾಗೆ ಲೀಸ್ಟ್ ಮಾಡ್ಕೊಂಡು ಆ ಪಾಠದ ನೇಮು, ಅದರ ಕವಿಗಳು ಯಾರು ಅನ್ನೋದನ್ನ ಕ್ಲಿಯರ್ ಕಟ್ಟ ಬರ್ಕೋಬೇಕು. ಅದಾದ್ಮೇಲೆ ಅಧ್ಯಾಯ 1 ಕ್ಲೀನಾಗಿ ಒಂದೊಂದೇ ಓದ್ಕೊಂತ ಹೋಗ್ಬೇಕು. ದಿನಕ್ಕೆ 4 ತಾಸು 5 ತಾಸು ಕರೆಕ್ಟಾಗಿ ನೀವು ಓದಿದ್ರಿ ಅಂತಂದ್ರೆ ನೀವು ಅನ್ಕೊಂಡಷ್ಟ ಮಾರ್ಕ್ಸ್ ಅನ್ನ ತೆಗಿಬಹುದು. ನೀವೇನು ಓದದಲ್ಲೇ ನಾವು ಮಾಡ್ತೀವಿ ಅಂತಂದ್ರೆ ತಪ್ಪು. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಕಡಿಮೆ ಇರ್ತದೆ, ಹೆಂಗ ನೀವು ಪಾಸಿಂಗ್ ಮಾರ್ಕ್ಸ್ ತೆಗೆದು ಓದ್ಬೋದು. ಆದರೆ ಅತಿ ಹೆಚ್ಚು ಅಂಕಗಳು ಬೇಕಂತಂದ್ರೆ ಶ್ರಮವನ್ನ ಪಡ್ಬೇಕಾಗುತ್ತೆ. ಅದಕ್ಕೆ ಆದ ನೀಟ್ನೆಸ್ ಇರ್ತದೆ. ಸುಮ್ಮನೆ ಯಾವುದೇ ರೀತಿ ಕಾಟ ತೀಟಿ ಬರೆಯುವಂಥದ್ದು ಅಲ್ಲ. ಉತ್ತಮವಾಗಿ, ಉತ್ತಮ ಉದಾಹರಣೆಯೊಂದಿಗೆ, ಉತ್ತಮ ಬರವಣಿಗೆಯೊಂದಿಗೆ ಬರೆಯುವಂಥದ್ದು ಪರೀಕ್ಷೆ ಅಂತ ಕರಿತೀವಿ. ಸರಿನಾ? ಯಾವುದು ಕಾಟು ತೀಟಿ ಇಲ್ದಲೆ ಬರಿಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಉತ್ತಮವಾದ ಅಂಕಗಳು ದೊರೆಯುತ್ತದೆ ಅನ್ನೋಂಥದ್ದು ನಾವು ಹೇಳ್ಬಹುದು. ಅದಾದ್ಮೇಲೆ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ, ಉದಾಹರಣೆಗೆ ಇತಿಹಾಸ ಆಗಿರಬಹುದು, ನಂತರ ಶಿಕ್ಷಣಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಈ ಸಮಾಜಶಾಸ್ತ್ರ ಆಗಿರ್ಬೋದು. ಈ 5 ವಿಷಯಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇದಕ್ಕೆ ಆದ ಒಂದು ದಾರಿ ಇದೆ. ಇದರಲ್ಲಿ ಪ್ಯಾಟರ್ನ್ ಏನಪ್ಪಾ ಅಂದ್ರೆ 1 ಅಂಕ, 2 ಅಂಕ, 5 ಅಂಕ, 10 ಅಂಕ ಈ ರೀತಿ ಇರುತ್ತೆ. 5 ಅಂಕ ಮತ್ತು 10 ಅಂಕಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಒಂದು ಪ್ರಶ್ನೆಗಳಿಗೆ ಪೀಠಿಕೆ ಉಪಸಂಹಾರವನ್ನ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಪೀಠಿಕೆ ಮತ್ತು ಉಪಸಂಹಾರನ್ನ ಯಾಕಪ್ಪ ಅಂತಂತಂದ್ರೆ, 5 ಅಂಕದ ಪ್ರಶ್ನೆಗೆ ನಾವ್ ಎಷ್ಟು ಬರಿಬೇಕಪ್ಪ ಅಂತಂದ್ರೆ, 5 ಮಾರ್ಕ್ಸ್ ಕ್ವಶನ್ಗೆ 2 ಪುಟ ಕಂಪಲ್ಸರಿ ಇರಲೇಬೇಕು. 2 ಪುಟ ಆನ್ಸರ್ ನಿಮಗೆ ಗೊತ್ತಿದ್ರೆ 3 ಪುಟನ ಬರಿಬಹುದು. ಆದ್ರೆ ಸಮಯವನ್ನ ಉಳಿಸ್ಬೇಕಾಗುತ್ತೆ. 3 ಗಂಟೆಯಲ್ಲಿ 80 ಅಂಕಗಳನ್ನ ಬರಿಬೇಕಾಗುತ್ತೆ. ಹಾಗಾಗಿ ಸಮಯ ಉಳಿಸಕ್ಕೆ 5 ಮಾರ್ಕ್ಸ್ ಕ್ವಶನ್ಗೆ 2 ಪುಟ, ಇನ್ನು 10 ಅಂಕದ ಪ್ರಶ್ನೆಗೆ 3 ಪುಟ. 10 ಅಂಕದ ಪ್ರಶ್ನೆಗೆ 3 ಪುಟ ಬರಿಬೇಕಾಗತ್ತೆ. ಇದರ ಮೆಥಡ್ಸ್ ಏನಪ್ಪಾ ಅಂತಂದ್ರೆ, ಒಂದು ಪೀಠಿಕೆ, ನೆಕ್ಸ್ಟ್ ಅದಾದ್ಮೇಲೆ ಅದಕ್ಕೆ ಅರ್ಥ ಇದ್ರೆ ಅರ್ಥ, ಅಥವಾ ನೆಕ್ಸ್ಟ್ ವ್ಯಾಖ್ಯೆ, ಓಕೆನಾ, ಲಕ್ಷಣಗಳಾಗಿರ್ಬೋದು, ಪ್ರಕಾರ ಆಗಿರ್ಬೋದು, ನೆಕ್ಸ್ಟ್ ಅನುಕೂಲ ಆಗಿರ್ಬೋದು, ಈ ರೀತಿ ಅಂಶಗಳು. ಅದಾದ್ಮೇಲೆ ವಿವರಣೆ, ಲಾಸ್ಟ್ ಉಪಸಂಹಾರ ಅಂತ ನಾವು ಕರೀತೀವಿ. ಇಷ್ಟು ಅಂಶಗಳು 5 ಮತ್ತು 10 ಅಂಕಕ್ಕಿದ್ರೆ ಉತ್ತಮವಾದ ಅಂಕಗಳು ದೊರೆಯುತ್ತವೆ ಅನ್ನೋಂಥದ್ದನ್ನ ಹೇಳ್ಬೋದು. ಅದರಲ್ಲಿ ಇತಿಹಾಸ ಆಗಿರ್ಬೋದು, ಶಿಕ್ಷಣಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಸಮಾಜಶಾಸ್ತ್ರ ಆಗಿರ್ಬೋದು, ಇಷ್ಟು ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟು ಅಂಶಗಳನ್ನ ಸೇರಿಸಿದ್ರೆ ಉತ್ತಮವಾದ ಅಂಕ ದೊರೀತದೆ ಅಂತ ಹೇಳ್ಬಹುದು. ಏಕೆಂದ್ರೆ ಈ ಒಂದು ಉತ್ತರ ಪತ್ರಿಕೆ ಕೊಟ್ಟಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ತಪ್ಪು ಮೇನು, ಈ ರೀತಿ ಉತ್ತರ ಪತ್ರಿಕೆ ಇದ್ರೆ ಪುಟ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಲ್ಲ ಮುಗಿದಿದೆ, ಇಲ್ಲಿ 5 ಅಂಕದ್ದು ಇಲ್ಲಿ ಕಂಪ್ಲೀಟ್ ಆಗಿದೆ, 1.5 ಪೇಜ್ ಆಗಿದೆ. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ
ಇಲ್ಲಿಗೆ ಉಪಸಂಹಾರ ಮುಗೀತು, 5 ಮಾರ್ಕ್ಸ್ ಕ್ವಶನ್ ಮುಗಿದಿದೆ ಅಂದ್ರೆ ಇಲ್ಲಿ ಗ್ಯಾಪ್ ಇರ್ತದಲ್ಲ, ಇಲ್ಲಿ ಕ್ವಶನ್ ಅಟೆಂಡ್ ಮಾಡ್ತೀವಿ ನಾವು. ಇಲ್ಲಿ ಕ್ವಶನ್ ಅಟೆಂಡ್ ಮಾಡ್ತೀವಿ. ಇದು ತಪ್ಪು, ಇಲ್ಲಿ ಅಟೆಂಡ್ ಮಾಡಬಾರ್ದು. ಯಾಕೆಂದ್ರೆ ಬುಕ್ಲೆಟ್ ಬಹಳನೇ ಇರುತ್ತೆ, ಹಾಗಾಗಿ ಇನ್ನೊಂದು ಕೊಡ್ತಾರೆ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಗ್ಯಾಪ್ ಬಿಡಬೇಕು. ಯಾಕಂದ್ರೆ ಈ ಕ್ವಶನ್ ಮಾತ್ರ ಇದಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದ ನಂತರ ನೆಕ್ಸ್ಟ್ ಪೇಜ್ ಇರುತ್ತಲ್ಲ, ನೆಕ್ಸ್ಟ್ ಪೇಜಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಸ್ಕೋರು ಕಟ್ ಆಗಲ್ಲ, ಉತ್ತಮವಾದ ಅಂಕಗಳು ದೊರೀತವೆ ಅಂತ ನಾವು ಹೇಳ್ಬೋದು. ಸರಿನಾ? ಅದಾದ್ಮೇಲೆ ಇದಕ್ಕೆ ದ್ವಿತೀಯ PUCಯಲ್ಲಿ ಸಮಯ ಬಹಳ ಮುಖ್ಯ ಆಗುತ್ತೆ. ಈ ಸಮಯವನ್ನ ವ್ಯರ್ಥ ಮಾಡ್ದಂಗೆ ಓದ್ಕೊಳ್ಳುವಂತ ಹಕ್ಕು ನಿಮ್ದಾಗಿರ್ಬೇಕು ಅಂತಂದು ಹೇಳ್ಬೋದು. ಈ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ತಯಾರಾಗಿದೆ ಅಂತ ನಾನು ಹೇಳಿದೆ. ಒಂದ್ ಕಡೆ ಪಾಠದ ನೇಮನ್ನ, ಒಂದ್ ಕಡೆ ಕವಿಗಳ ನೇಮನ್ನ ಬರ್ಕೊಂಡು ಪ್ರತಿಯೊಂದನ್ನ ಕ್ಲೀನಾಗಿ 1 ಗಂಟೆ ಓದ್ಬೇಕು ಅಂತಂದು ಹೇಳಿದ್ವಿ. ಅದೇ ರೀತಿಯಲ್ಲಿ ಇನ್ನು ಉಳಿದಂತ ಸಬ್ಜೆಕ್ಟ್ಗಳನ್ನ, ಇದರಲ್ಲಿ ಇತಿಹಾಸ, ನೆಕ್ಸ್ಟ್ ಐಚ್ಛಿಕ ಕನ್ನಡ, ಶಿಕ್ಷಣಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಈ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಓದುವುದರ ಜೊತೆಗೆ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ. ನಾವೆಷ್ಟು ಓದ್ತೀವೋ ಅಷ್ಟನ್ನ ಬರಿಬೇಕಾಗುತ್ತೆ. ಈಗ ಯಾವ ರೀತಿ ಆಗುತ್ತಪ್ಪ ಅಂತಂತಂದ್ರೆ, 1 ಗಂಟೆ ನಾವು ಓದಿದೀವಿ ಅಂತಂತಂದ್ರೆ ಅದನ್ನ ಓದಿರುವಂತದನ್ನ ಪ್ರತಿ ಒಂದು ಅಂಶಗಳನ್ನು ಬಿಡದೆ ಪ್ರತಿ ಒಂದು ಪಾಯಿಂಟ್ ನ ಬರಿಬೇಕು. ಇದು ಯಾವುದೇ ಆಗಿದೆ ಅಂಶ ಆಗಿರ್ಬೋದು. ಉದಾಹರಣೆಗೆ ಸೋಷಿಯಾಲಜಿ ನಾವು ನೋಡಿ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ BS ಗುಹಾರ್ ಅವರು ರೂಪಿಸಿದಂತಹ ಜನಾಂಗೀಯ ಗುಂಪುಗಳು ಯಾವುವು ಅಂತ ಇರುತ್ತೆ. ಅದರಲ್ಲಿ ಒಂದು ನಿಗ್ರೋಟ ಆಗಿರ್ಬೋದು, ಪ್ರೋಟಾಸ್ಟರಾಯ್ಡ್ ಆಗಿರ್ಬೋದು, ಮಂಗೋಲಾಯ್ಡ್ ಆಗಿರ್ಬೋದು, ನಾಡಿಕ ಆಗಿರ್ಬೋದು, ಪಶ್ಚಿಮದ ಬ್ರಾಕಿಸೆಫಾಲರ್ ಅಂತ ಆಗಿರ್ಬೋದು. ಇಷ್ಟೂ ಅಂಶಗಳು ಕ್ಲೀನ್ ಬರ್ಕೊಬೇಕು. BS ಗುಹಾರ್ ಅವರು ರೂಪಿಸಿದಂತಹ ಜನಾಂಗೀಯ ಗುಂಪುಗಳು: ಒಂದು ನಿಗ್ರೋಟೋ, ಪ್ರೋಟಾಸ್ಟಲಾಯ್ಡ್, ಮಂಗೋಲಾಯ್ಡ್, ಪಶ್ಚಿಮದ ಬ್ರಾಕಿಸೆಫಾಲರು, ನಾಡಿಕ್. ಈ ರೀತಿ ಒಂದು ಕ್ಲೀನ್ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ನಾವೆಷ್ಟು ಓದಿತ್ತು ಅಷ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಜಸ್ಟ್ ಫಾರ್ ನೀವು ಎಲ್ಲೇನು ಕುತ್ಕೊಂಡಾಗ ಈಗ ನೋಡಿದ ಸಾಕು, ಟಕ್ ಮೈಂಡಿಗೆ ಬರಬೇಕು. ಓದುವಾಗ ಯಾವುದೇ ಒಂದು ವಿಚಾರವನ್ನು ಓದುವಾಗ ಏನ್ ಮಾಡ್ಬೇಕಂತಂದ್ರೆ ತಲೆಯಲ್ಲಿರುವಂತ ಎಲ್ಲಾ ಆಲೋಚನೆಗಳನ್ನ ದೂರ ಇಟ್ಟು ಓದ್ಬೇಕು. ಅವಾಗ ಏನಾಗುತ್ತೆ, ನಾವು ಯಾವುದೇ ರೀತಿಯಾದಂತ ಓದನ್ನ ನಾವು ತಲೆಗೆ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಓದು ಅನ್ನೋಂಥದ್ದು ಎಲ್ಲರಿಗೂ ಸಿಗಲ್ಲ. ಆ ಸಿಕ್ಕಂತ ಅವಕಾಶನ ದಯವಿಟ್ಟು ಯಾರು ಬಿಡಬಾರ್ದು ಅನ್ನೋಂಥದ್ದನ್ನು ಹೇಳ್ಬೋದು. ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಅವಕಾಶ. ಈ ಅವಕಾಶವನ್ನು ಯಾರೂ ಕಳೆದುಕೊಳ್ಬೇಡಿ. ಇನ್ನೂ ಸಮಯ ಇದೆ. ಇವತ್ತಿಂದನೇ, ಈಗಿಂದನೇ, ಈ ಸಮಯದಿಂದನೇ ನೀವು ಕುತ್ಕೊಂಡು ಉತ್ತಮವಾದ ಒಂದು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ರಿ ಅಂತಂತ ಹೇಳ್ತಾ, ಹಾಗಾಗಿ ತದನಂತರ ನೋಡೋದಾದ್ರೆ ಈಗಾಗಲೇ ಅಂತಿಮವಾಗಿ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಆ ಡೇಟ್ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ವ್ಯಥೆ ಪಡುವಂತ ಅವಶ್ಯಕತೆ ಇಲ್ಲ. ಟೈಮ್ ಇದೆ, 2 ತಿಂಗಳ ಅವಕಾಶ ಇದೆ. ಹಾಗಾಗಿ ಇವತ್ತಿಂದ, ಈ ಕ್ಷಣದಿಂದ ಈ ಒಂದು ಟೈಮ್ ಟೇಬಲ್ ಅನ್ನ, ವೇಳಾಪಟ್ಟಿಯನ್ನ ರಚನೆ ಮಾಡಿಕೊಂಡು ನೀವು ಟೈಮ್ ಪ್ರಕಾರ ಓದಿ. 4 ಗಂಟೆಯಿಂದ ಎದ್ರು ಕೂಡ ನೀವು ಆರಾಮಾಗೆ ಒಂದು 2-3 ಸಬ್ಜೆಕ್ಟ್ ಅನ್ನ ಮುಗಿಸ್ಬೋದು. ಅದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟನು. ನೀವು ಏದಾದ್ರೂ ಒಂದು ಏಮ್ ಇಟ್ಕೊಂಡೆ ಓದಿ. ನಿಜವಾಗ್ಲೂ ಸತತ ಪ್ರಯತ್ನದಿಂದ ಫಲ ಸಿಕ್ಕೇ ಸಿಗುತ್ತೆ. ವ್ಯಥೆ ಪಡೋಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಉತ್ತಮವಾಗಿ ಓದಿ ಅನ್ನೋಂಥದ್ದು ಹೇಳ್ಬೋದು. ನೋಡಿ, 28ನೇ ತಾರೀಕು ಸ್ಟಾರ್ಟ್ ಆಗಿದ್ದು 16ನೇ ತಾರೀಕು ಮುಗಿದು ಬಿಡುತ್ತೆ. ಹಾಗಾಗಿ ಈಗಾಗಿರೋ ನಿಮಗೆ ಪರೀಕ್ಷೆಗಳು ಯಾವಂತ ಕಿರು ಪರೀಕ್ಷೆ ಆಗಿದೆ, ಇನ್ನು ಮಧ್ಯವಾರ್ಷಿಕ ಆಗಿದೆ, ಇನ್ನು ಸರಣಿ ಪರೀಕ್ಷೆ ಅಪ್ಕಮಿಂಗ್ ಈಗ ಬರುತ್ತೆ. ನೆಕ್ಸ್ಟ್ ಮಾಡ್ತಾರೆ ನಿಮಗೆ. ಇನ್ಮೇಲೆ ನಿಮಗೆ ಟೆಸ್ಟ್ಗಳನ್ನು ನಾವು ಸರಣಿಗಳ ಸುರಿಮಳೆ ಆಗ್ತಿರ್ತದೆ. ಪ್ರತಿಯೊಂದು ಟೆಸ್ಟ್, ಯಾವ ಟೆಸ್ಟ್ ಮಾಡಿರ್ಲಿ ಆ ಟೆಸ್ಟ್ ಪೇಪರ್ನ ತಗೊಂಡು ಇಟ್ಕೋಬೇಕು, ಅದನ್ನ ಬಿಡಿಸ್ಬೇಕು. ಒಟ್ಟು ಹಾರ್ಡ್ ಆಗಿ ಓದಿದ್ರೆ ಸ್ಮಾರ್ಟ್ ಆಗಿ ನೋಟ್ಸ್ ಮಾಡ್ಕೋಬೇಕು. ಸರಿನಾ? ಪ್ರತಿಯೊಂದು ವಿಚಾರಗಳನ್ನ ಕ್ಲಿಯರ್ ಕಟ್ ಆಗಿ ಓದ್ಬೇಕು. ಈಗ ಮೊದಲ ಬಾರಿ ನಾವ್ ಏನ್ ಮಾಡ್ಬೇಕಂತಂದ್ರೆ, ಈ 2022ರಿಂದ ಹಿಡಿದು 2025 ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಫಸ್ಟ್ ಬಿಡಿಸಿ ಸೈಡ್ ಇಟ್ಕೋಬೇಕು. ಅದಾದ್ಮೇಲೆ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆಯನ್ನ ಆಗಿರುವಂತದ್ದು ಅದನ್ನ ಕೂಡ ಬಿಡಿಸಿ ಇಟ್ಕೋಬೇಕು. ಸರಿನಾ? ಇನ್ನ ಕನ್ನಡದಲ್ಲಿ ಆಗಿರ್ಬೋದು, ಭೂಗೋಳಶಾಸ್ತ್ರದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಇತಿಹಾಸದಲ್ಲಿ ಆಗಿರ್ಬೋದು, ಐಚ್ಛಿಕ ಕನ್ನಡ, ಶಿಕ್ಷಣಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ,
ಸಮಾಜಶಾಸ್ತ್ರ ಎಲ್ಲವೂ ಇಂಪಾರ್ಟೆಂಟ್, ಇದೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳಕ್ ಹೋಗ್ಬಾರ್ದು. ನಾವ್ ಇದೇ ಬರುತ್ತೆ ಅಂತ ನಾವು ಓದ್ಕೊಂಡ ಹೋಗಿದ್ರೆ ಅಲ್ಲಿ ಕ್ವಶನ್ ಪೇಪರ್ ಉಲ್ಟಾ ಆಗ್ಬಿಡ್ತತೆ. ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ಸಬ್ಜೆಕ್ಟ್ ವೈಸ್ ಚಾಪ್ಟರ್ ವೈಸ್ ಅನ್ನ ಪ್ರತಿ ಒಂದನ್ನ ಕಂಟೆಂಟ್ ನ ಕ್ಲೀನ್ ಆಗಿ ಓದ್ಕೊಂಡು ಕ್ಲೀನ್ ಆಗಿ ನೋಟ್ಸ್ ಮಾಡ್ಕೊಂಡು ಬರ್ದಿಟ್ಕೊಳ್ರಿ. ಸರಿನಾ? ಇನ್ನೂ ಸಮಯ ಇದೆ, ಸಮಯವನ್ನ ವ್ಯರ್ಥ ಮಾಡ್ಕೋಬೇಡ್ರಿ ಅಂತಂತ ಹೇಳ್ತಾ ಈ ದ್ವಿತೀಯ PUC ಅಂತಿಮ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ನಿಮ್ಮ ಭವಿಷ್ಯ ಇವತ್ತಿನ ತೋರಿಸಿದ್ದಾರೆ. PU ಬೋರ್ಡ್ನ ಒಂದು ಸಂಸ್ಥೆಯವರು ಒಟ್ಟಾರೆ ನಾವು ಹೇಳೋದಾದ್ರೆ ಕಲಾ ವಿಭಾಗಕ್ಕೆ ಸಂಬಂಧಿಸಿದಂತ ಪರೀಕ್ಷೆಯ ವೇಳಾಪಟ್ಟಿ ಇದಾಗಿದೆ ಅನ್ನುವಂಥದ್ದು ಹೇಳ್ಬೋದು. ಒಟ್ಟು ಪ್ರತಿಯೊಂದು ಅಂಶಗಳು ಕೂಡ ನಿಮಗೆ ಬೇಕಾದಂತ ಮೌಲ್ಯಯುತವಾದ ಅಂಶಗಳಾಗಿದೆ. ಅದನ್ನ ಮರಿದೇ ರೀತಿಯಲ್ಲಿ ಓದ್ಕೊಳ್ಳಿ. ನಂತರ ಅದಾದ್ಮೇಲೆ ಜೀವನ ಇದೆ. ಜೀವನ ಅನ್ನೋದು ಬರೀ 3 ಅಕ್ಷರ, ಆದ್ರೆ ನಾನಾ ತರದ ಬದುಕಿನ ನಾಟಕನ ಆಡ್ಸಂಥದ್ದು ಇದಾಗಿರ್ದೆ ಅಂತಂತ ಹೇಳ್ಬೋದು. ಹಾಗಾಗಿ ಸಮಯ ವ್ಯರ್ಥ ಮಾಡ್ದಂಗೆ ಉತ್ತಮವಾಗಿ ಸ್ಟಡಿ ಮಾಡಿ ಒಳ್ಳೆಯ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಿ ಅಂತಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ನಮಸ್ಕಾರ.